ಮಾತನಾಡಿದ ಶಾಸಕ ಶಿವರಾಮ್ ಹೆಬ್ಬಾರ್ ಕೆಎಸ್ ಈಶ್ವರಪ್ಪ ಅವರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ರಚನೆಯಾಗಲು 17 ಶಾಸಕರನ್ನ ಹಣ ನೀಡಿ ಖರೀದಿಸಲಾಗಿತ್ತು ಎಂಬ ಈಶ್ವರಪ್ಪ ಅವರ ಹೇಳಿಕೆ ಸಂಪೂರ್ಣ ಆಧಾರರಹಿತ ಮತ್ತು ಬಾಲಿಶ ಎಂದು ಟೀಕಿಸಿದ ಹೆಬ್ಬಾರ್ ಅವರು ಹೇಳಿಕೆಯಲ್ಲಿ ಸತ್ಯಾಂಶವಿದ್ದರೆ ದಾಖಲೆಗಳೊಂದಿಗೆ ಬಹಿರಂಗಪಡಿಸಲಿ ಎಂದು ಸವಾಲು ಹಾಕಿದ್ದಾರೆ. ತಮಗೆ ಸಚಿವ ಸ್ಥಾನ ಸಿಗಲು ಕಾರಣರಾದವರ ಬಗ್ಗೆಯೇ ಇಂದು ಅವಹೇಳನಕಾರಿಯಾಗಿ ಮಾತನಾಡುವುದು ಕೃತಜ್ಞತೆಯ ಪರಮಾವಧಿ ಎಂದು ತಮ್ಮ ಭ್ರಷ್ಟಾಚಾರದ ಕಪ್ಪು ಚರಿತ್ರೆಯನ್ನ ಮರೆಮಾಚಲು ಈಶ್ವರಪ್ಪ ಇಂತಹ ಅಸಂಬದ್ಧ ಹೇಳಿಕೆಗಳನ್ನ ನೀಡುತ್ತಿದ್ದಾರೆ ಎಂದು ಕಿಡಿಕಾರಿದ್ದಾರೆ. ಒಟ್ಟಾರೆಯಾಗಿ ಮಾನಸಿಕ ಸ್ಥಿಮಿತಿ ಕಳೆದುಕೊಂಡಿರುವ ಅವರು ತಕ್ಷಣವೇ ಆಸ್ಪತ್ರೆಗೆ ಸೇರಿ ಸಾರ್ವಜನಿಕವಾಗಿ ಕ್ಷಮೆ ಕೇಳಿ ರಾಜಕೀಯ ನಿವೃತ್ತಿ ಪಡೆಯಲಿ ಎಂದು ಹೆಬ್ಬಾರ್ ಕಠಿಣವಾಗಿ ಆಗ್ರಹಿಸಿದ್ದಾರೆ. ಕೆಎಸ್ ಈಶ್ವರಪ್ಪ ಅವರು ನಮ್ಮ ಬಗ್ಗೆ ಕೊಟ್ಟಿರ್ತಕ್ಕಂಥ ಹೇಳಿಕೆ ಈಶ್ವರಪ್ಪನವರ ಮಾನಸಿಕ ಸ್ಥಿತಿಯ ಬಗ್ಗೆ ಪ್ರಶ್ನೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. 17 ಶಾಸಕರು ಹಣ ಕೊಟ್ಟು ತಂದಿದ್ದೀವಿ ಎನ್ನುವ ಈಶ್ವರಪ್ಪನವರ ಹೇಳಿಕೆ ಅವರ ಅಜ್ಞಾನದ ಪ್ರದರ್ಶನವನ್ನು ತೋರಿಸಿದಂತಾಗಿದೆ. ಈಶ್ವರಪ್ಪನವರು ಯಾರಿಗೆ 17 ಜನಕ್ಕೆ ಹಣ ಕೊಟ್ಟು, ಎಲ್ಲಿ ಹಣ ಕೊಟ್ಟು, ಈ ಹಣವನ್ನು ಅವ್ರಿಗೆ ಯಾವ ಕೊಟ್ಟು, ಯಾವ್ಯಾವಿಗೆ ಎಷ್ಟೆಷ್ಟು ಕೊಟ್ಟು, ಇದನ್ನೆಲ್ಲ ದಾಖಲೆ ಸಹಿತ ಈಶ್ವರಪ್ಪನವರು ಇಡದೇ ಹೋದರೆ ಈಶ್ವರಪ್ಪನವರು ಸಾರ್ವಜನಿಕ ಜೀವನದಿಂದಲೇ ನಿವೃತ್ತಿ ಪಡಿತಕ್ಕಂಥದ್ದು ಒಳ್ಳೆಯದು. ಅಥವಾ ಅವರಿಗೆ ಮಾನಸಿಕ ಸ್ಥಿತಿ ಸರಿ ಇಲ್ಲ ಅಂದರೆ ಅವರು ಮಾನಸಿಕ ಆಸ್ಪತ್ರೆಗೆ ಹೋಗ್ತಕ್ಕಂಥದ್ದು ಒಳ್ಳೆಯದು. 17 ಜನ ಬಂದ ಕಾರಣಕ್ಕಾಗಿ ಈಶ್ವರಪ್ಪನವರು ಮಂತ್ರಿಗಳಾದರು. ಈಶ್ವರಪ್ಪನವರು ಆ ಸರ್ಕಾರದ ಒಬ್ಬ ಫಲಾನುಭವಿ. ಬೆಳಗಾಂದಲ್ಲಿ ಲಂಚದ ಆರೋಪ ಹೊತ್ತು ಒಬ್ಬ ಆತ್ಮಹತ್ಯೆ ಮಾಡಿಕೊಂಡ ನಂತರದಲ್ಲಿ ಅದಕ್ಕೆ ಈಶ್ವರಪ್ಪನವರ ತಲೆದಂಡ ಆಯಿತು ಮಂತ್ರಿಯಿಂದ. ಭ್ರಷ್ಟಾಚಾರದ ಬಗ್ಗೆ, ಹಣದ ಬಗ್ಗೆ, ಮತ್ತೊಬ್ಬರ ಬಗ್ಗೆ ಮಾತನಾಡ್ತಕ್ಕಂಥ ಈಶ್ವರಪ್ಪ ತನ್ನ ಬಗ್ಗೆ ತಾನು ಸ್ವಲ್ಪ ಆತ್ಮಾವಲೋಕನ ಮಾಡಿಕೊಳ್ತಕ್ಕಂಥದ್ದು ಒಳ್ಳೆಯದು. ಇಂಥ ಈಶ್ವರಪ್ಪನ ಆರೋಪ ಯಾರೂ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈಶ್ವರಪ್ಪನವರು ಹತಾಶ ಮನೋಭಾವನೆಯ, ನಿರ್ಲಿಪ್ತತೆಯ ಒಬ್ಬ ವ್ಯಕ್ತಿ ಇರತಕ್ಕಂಥದ್ದನ್ನು ಖಡಾಖಂಡಿತವಾಗಿ ಹೇಳೋದಕ್ಕೆ ಬಯಸ್ತೇನೆ. ಅವು ಒಂದೇ ಸಾಬೀತುಪಡಿಸಲಿ, ಇಲ್ಲ ಸಾರ್ವಜನಿಕ ಜೀವನದ ನಿವೃತ್ತಿಯಾಗಿ ಆಸ್ಪತ್ರೆಗೆ ಹೋಗಿ.